ಎಸ್ ಕಾರ್ತಿಕ್ ಮಹೇಶ್ ಅವರ ಫಿಟ್ನೆಸ್ ಸೀಕ್ರೆಟ್ ಏನು? ಪ್ರತಿಯೊಬ್ಬರು ಜನಸಾಮಾನ್ಯರು ಎಲ್ಲರಿಗೂ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವೇನು ಫುಡ್ ಏನು ತಿಂತೀವಿ ಎಲ್ಲವೂ ಇಟ್ಸ್ ನಾಟ್ ಪ್ಯೂರ್. ನಮ್ಮ ದೇಹ ಫಿಟ್ನೆಸ್ ಇರುತ್ತೆ ನಾಟ್ ಓನ್ಲಿ ಥ್ರೂ ಜಿಮ್ ವರ್ಕೌಟ್ ಮೂಲಕ ಮಾತ್ರ ಅಲ್ಲ. ಎಷ್ಟನೇ ವಯಸ್ಸಿಗೆ ನೀವು ಶುರು ಮಾಡಿದ್ರಿ ವರ್ಕೌಟ್? 18.5. ಆವಾಗಲೇ ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ಮೋಸ್ಟ್ 9 to 10 ವೇರಿಯೇಷನ್ಸ್ ಡೈಲಿ ವರ್ಕೌಟ್. ಎಸ್ ಜಿಮ್ಗಂತೂ ಕರ್ಕೊ ಬಂದಿರಾ, ಫಿಟ್ನೆಸ್ ಬಗ್ಗೆ ಮಾತಾಡಿಲ್ಲ ಅಂತ ಡಂಬಲ್ ತಗೊಂಡು ಹೊಡೆದ್ಬಿಟ್ಟು ಕಳಿಸ್ಕೊಡ್ತೀರಾ. ಎಸ್ ಕಾರ್ತಿಕ್ ಮಹೇಶ್ ಅವರ ಫಿಟ್ನೆಸ್ ಸೀಕ್ರೆಟ್ ಏನು ಅಂತ? ಫಿಟ್ನೆಸ್ ಸೀಕ್ರೆಟ್ ಅನ್ನೋದೇನಿಲ್ಲ. ಯು ಶುಡ್ ಮೈಂಡ್ ಅಲ್ಲಿ ಆಲ್ವೇಸ್ ನೋ ದಟ್ ನಮ್ಮ ಸಿನ್ಸ್ ಐ ಆಮ್ ಆನ್ ಆಕ್ಟರ್, ನಾಟ್ ಓನ್ಲಿ ಆಸ್ ಅನ್ ಆಕ್ಟರ್ ಒಬ್ಬನೇ ಅಲ್ಲ, ಪ್ರತಿಯೊಬ್ಬರು ಜನಸಾಮಾನ್ಯರು ಎಲ್ಲರಿಗೂ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈಗಿನ ಜಗತ್ತಿನಲ್ಲಿ, ಈಗಿನ ಜೀವನ ಶೈಲಿಯಲ್ಲಿ ನಾವೇನ್ ಫುಡ್ ಏನ್ ತಿಂತೀವಿ ಎಲ್ಲವೂ ಇಟ್ ಇಸ್ ನಾಟ್ ಪ್ಯೂರ್. ವಿ ಆಲ್ ನೋ ದಟ್. ಹಂಗಾಗಿ ಜೊತೆಗೆ ಯಾವಾಗ್ಲೂ ವರ್ಕೌಟ್ ಅನ್ನೋದಿದ್ರೆ ನಮ್ಮ ದೇಹ ಫಿಟ್ನೆಸ್ ಇರೋ ತುಂಬಾ. ನಾಟ್ ಓನ್ಲಿ ಥ್ರೂ ಜಿಮ್ ವರ್ಕೌಟ್ ಮೂಲಕ ಮಾತ್ರ ಅಲ್ಲ, ನೀವು ವಾಕಿಂಗ್ ಮಾಡ್ಬೋದು, ಯೋಗ ಮಾಡ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ಳೋ ತರ ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಗೆ, ನಮ್ ದೇಹಕ್ಕೆ, ನಮ್ ಫ್ಯೂಚರ್ಗೆ ತುಂಬಾ ಒಳ್ಳೇದು. ಎಷ್ಟನೇ ವಯಸ್ಸಿಗೆ ನೀವು ಶುರು ಮಾಡಿದ್ರಿ ವರ್ಕೌಟ್ ಅನ್ನು? ಸ್ಟಾರ್ಟ್ ಮಾಡಿದಾಗ 18.5, 19 ಅನ್ಸುತ್ತೆ. ಸೊ 18.5 ಹೌದು. ಸೊ ಅವಾಗ್ಲೇ ಸ್ಟಾರ್ಟ್ ಮಾಡಿದ್ದು. ಜಿಮ್ಗೂ ಅಂದ್ರೆ ಆ ಗ್ರೋತ್ ಚೆನ್ನಾಗಿರುತ್ತೆ ಅವಾಗ ನಮ್ಮ ಆ ಒಂದು ಏಜ್ಗೆ. ವಿತಿನ್ 4-5 months ತುಂಬಾ ಚೆನ್ನಾಗಿ ಮಸಲ್ ಎಲ್ಲ ಗ್ರೋತ್ ಆಗಿತ್ತು. ಚೆನ್ನಾಗಿ ವರ್ಕೌಟ್ ಮಾಡ್ತಿದ್ದೆ. ಏನೇ ಕಾಲೇಜ್ಗೆ ಹೋಗೋದು, ಏನೇ ಮಾಡಿದ್ದು, ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೆ. ಆನ್ ಅಂಡ್ ಆಫ್ ಇದ್ದೇ ಇದೆ. ಮನುಷ್ಯ ಅಂದ್ಮೇಲೆ ಬಾಡಿ ಫಿಟ್ನೆಸ್ ಅನ್ನೋದಕ್ಕಿಂತ ಆನ್ ಅಂಡ್ ಆಫ್ ಇದ್ದೇ ಇರುತ್ತೆ. ಬಟ್ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಕೊಂತ ಅಕಸ್ಮಾತ್ ಯಾವಾಗ್ಲಾದ್ರು ಜಿಮ್ ಮಿಸ್ ಆಯ್ತು ಅದು ಇದು, ಯಾವಾಗಾದ್ರೂ ರಿಕ್ವೈರ್ಮೆಂಟ್ ಇದೆ ಸಿನಿಮಾಗೆ ತುಂಬಾ ಲೀನ್ ಆಗ್ಬೇಕು ಅಥವಾ ಬಲ್ಕ್ ಮಾಡ್ಬೇಕು ಅಂತ ಇದ್ದಾಗ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಕೊಂತೀವಿ, ವರ್ಕೌಟ್ ಹಂಗೆ ಮ್ಯಾನೇಜ್ ಮಾಡ್ತೀವಿ. ಬಟ್ ತಿನ್ಬೇಕು ಅಂತ ಆಸೆ ಆದಾಗ ತಿಂದಿರೋದಿದೆ. ಏನೆಲ್ಲ ಕದ್ದು ತಿಂದಿದ್ದೀರಾ ಅಂತ ಅಲ್ಲ, ಈಗ ವರ್ಕೌಟ್ ಮಾಡುವಾಗ ಹೆವಿ ಸ್ಟ್ರಿಕ್ಟ್ ಆಗಿ ಮಾಡುವಾಗ ಯಾವತ್ತು ಮಾಡಿಲ್ಲ. ಒಂದು 7-8 months ಬಿಫೋರ್ ಬಿಗ್ ಬಾಸ್ ಅಲ್ಲಿ ನನ್ನ ಫಾರ್ಮ್ ತುಂಬಾ ಚೆನ್ನಾಗಿತ್ತು. ಒಳಗಡೆ ಬಂದಾಗ ಒಂದು ಸಕ್ಕದಾಗಿ ರೆಡಿ ಆಗಿದ್ದೆ. ಅಂದ್ರೆ ಒಂದು ಆಂಥಾಲಜಿ ಮಾಡೋಣ ಅಂತ ಅನ್ಬಿಟ್ಟು ಐಡಿಯಾ ಇತ್ತು. ಒಂದು ಶಾರ್ಟ್ ಮೂವಿ ಮಾಡಿದ್ವಿ, ಅದು ರಿಲೀಸ್ ಆಗಿದೆ. ಅದ್ರ ಜೊತೆ ಬೇರೆ ಬೇರೆ ಬಾಡಿ ಪಾಸ್ಚರ್, ಅಂದ್ರೆ ಬಾಡಿ ಸೈಜ್ ಆ ತರ ಮಾಡ್ಕೊಂಡು ಆಂಥಾಲಜಿ 4 ಸ್ಟೋರಿ ಮಾಡೋಣ ಅಂತ ಐಡಿಯಾ ಇಟ್ಕೊಂಡು ಮಾಡಿದ್ದದು. ಬಟ್ ಬಿಗ್ ಬಾಸ್ಗೆ ಹೋದೆ, ಅದಾದ್ಮೇಲೆ ಮಾಡಕ್ಕಾಗಿಲ್ಲ. ಒಂದೇ ಸ್ಟೋರಿ ಅದಕ್ಕೆ ಈಗ ರೀಸೆಂಟ್ ಆಗಿ ರಿಲೀಸ್ ಮಾಡಿ. ಸೊ ಸಿನಿಮಾಗೆ ತಕ್ಕಂಗೆ ಅಥವಾ ಒಂದು ಕ್ಯಾರೆಕ್ಟರ್ ತಕ್ಕಂಗೆ ಬಾಡಿ ಫಿಟ್ನೆಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಾನು ಯಾವಾಗ್ಲೂ ಆಲ್ವೇಸ್ ಒಂದು 12 years ಆಯ್ತು, 14 years ಆಯ್ತು. 14 years ಇಂದ ರೆಗ್ಯುಲರ್ಲಿ ವಾಕಿಂಗ್. ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನೀವು ಏನ್ ಆಗ್ತಾನೆ ನೀವು ಒಂದಷ್ಟು ಫೋಟೋ ಶೂಟ್ಸ್ ಅನ್ನ ಮಾಡಿದ್ರಲ್ಲ, ಅದನ್ನ ಇನ್ಸ್ಟಾಗ್ರಾಮ್ಗೆ ಅಪ್ ಮಾಡಿದ್ರ. ಸೊ ಒಂದಷ್ಟು ಜನ ನಿಮ್ಮ ಫೋಟೋಗಳನ್ನ ನೋಡಿರುವಂತವ್ರು ಬಾಲಿವುಡ್ ಹೀರೋ ಬಿಗ್ ಬಾಸ್ ಬಂದಿದ್ದಾರೆ ಅಂತ ಒಂದಷ್ಟು ಟಾಕ್ ನಡೀತಿತ್ತು ನಿಮ್ಮ ಫೋಟೋಗಳನ್ನ ನೋಡಿ. ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ನಿಮ್ಮ ಫಿಟ್ನೆಸ್ ಫ್ರೀಕ್ ಅನ್ನುವಂಥದ್ದು ಜನಕ್ಕೆ ರೀಚ್ ಆಗಿತ್ತು. ಸೊ ಒಂದಷ್ಟು ಜನ ಅವರವರೇ ನಾವು ಒಂದಷ್ಟು ಜನ ಮೋಟಿವೇಶನ್ ಕೊಟ್ಟಿರುವಂತದ್ದಾಗಿರ್ಬೋದು, ಇನ್ಸ್ಪಿರೇಷನ್ ಆಗಿರುವಂತದ್ದಾಗಿರ್ಬೋದು. ಸೊ ನಿಮ್ಮ ವರ್ಕೌಟ್ ರೊಟೀನ್ ಹೆಂಗೆಲ್ಲ ಇರುತ್ತೆ ಅಂತ? ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಒಂದು ಓಟ್ ಮೀಲ್ ಹಾಕೊಂಡ್ ಬರ್ತೀನಿ. ಹೊಟ್ಟೆಲಿ ಏನಾದ್ರು ಇರ್ಬೇಕು ವರ್ಕೌಟ್ ಮಾಡೋಕೆ ಮುಂಚೆ. ಬಂದು ಒಂದು ಯೂಶಲಿ ರೆಗ್ಯುಲರ್ಲಿ ನಾನು ಡಬಲ್ ವರ್ಕೌಟ್ ಮಾಡೋದು. ಒಂದು ಮಸಲ್, ಒಂದು ಮೇನ್ ಮಸಲ್ ಒಂದು 6 ವೇರಿಯೇಷನ್ಸ್ ಮಾಡಿದ್ರೆ, ಇನ್ನೊಂದು ಸಬ್ ಮಸಲ್ ಒಂದು 3 ವೇರಿಯೇಷನ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಒಂದು 9 to 10 ವೇರಿಯೇಷನ್ಸ್ ಡೈಲಿ ವರ್ಕೌಟ್ ಮಾಡ್ತೀನಿ. ಎವ್ರಿ ಡೇ ಇದ್ದೇ ಇರುತ್ತೆ. ಸಂಡೇ ಒಂದಿನ ರೆಸ್ಟ್, ಜೊತೆಗೆ ಕಾರ್ಡಿಯೋ, ಟ್ರೆಡ್ಮಿಲ್ ವಾಕ್ ಮಾಡೋ ಅಂತದ್ದು. ಅದ್ ಬಿಟ್ರೆ ಆಬ್ಸ್ ರೆಗ್ಯುಲರ್ ಆಗಿ ಮಾಡ್ತಾರೆ. ಸೊ ಡೈಲಿ ವರ್ಕೌಟ್ ಇದ್ದೇ ಇರುತ್ತೆ. ಈಗ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಅಲ್ಲಿ ಇದ್ದಾಗ ನಿಮ್ಗೆ ವರ್ಕೌಟ್ಗೆ ಟೈಮ್ ಸಿಗೋದಿಲ್ಲ ಅಂತ ಟೈಮಲ್ಲಿ ಏನ್ ಆಲ್ಟರ್ನೇಟಿವ್ ಏನ್ ಮಾಡ್ಕೊಂಡಿದ್ದೀವಿ? ಆಕ್ಚುಲಿ ಇವಾಗ ಸ್ವಲ್ಪ ಲೇಸಿ ಆಗಿದ್ದೀನಿ. ಬಟ್ ಮುಂಚೆ ಬಿಫೋರ್ ಬಿಗ್ ಬಾಸ್ ಶೂಟ್ 10 ಗಂಟೆಗೆ ಮುಗಿದ್ರು ಇಲ್ಲೇ ನಮ್ಮ ಪ್ರಶಾಂತ್ ಸರ್ ಅಂತ ಇದ್ದಾರೆ,
10 ಗಂಟೆಗೆ ಮುಗಿದ್ರು 10:30 ಇಲ್ಲಿ ಬಂದು ಇಲ್ಲಿ ಏರ್ಪೋರ್ಟ್ ಹತ್ರ ಶೂಟ್ ಇದ್ರು ಅಲ್ಲಿಂದ ನಾನೇ ಡ್ರೈವ್ ಮಾಡ್ಕೊ ಬಂದು ಇಲ್ಲಿ ಜಿಮ್ ಮಾಡಿ 11:30ವರೆಗೂ ಮನೆ ಹೋಗಿ ರೆಸ್ಟ್ ಮಾಡ್ತಿದ್ದೆ. ಆ ರೇಂಜ್ಗೆ ಡೆಡಿಕೇಶನ್ ಇರ್ತದೆ. ಈಗ ಸ್ವಲ್ಪ ಲೇಸಿ ಆಗಿದ್ದೀನಿ, ಬಟ್ ಅದೇನಿಲ್ಲ, ಸ್ವಲ್ಪ ಸಿನಿಮಾ ಶೂಟ್ ಅಂತ ಅಂದಾಗ ವಿ ವಿಲ್ ಹ್ಯಾವ್ ಟೈಮ್ ಟು ವರ್ಕ್ ಔಟ್. ಸೊ ಆತರ ಶೂಟಿಂಗ್ ಆತರ ಇದ್ದಾಗ ಮ್ಯಾನೇಜ್ ಮಾಡ್ಕೊಂತೀವಿ. ನಾನು ಹಿಂಗಾದ್ರು ಅಕಸ್ಮಾತ್ ಮಿಸ್ ಆಯ್ತು ಅಂದ್ರೆ ಫುಡ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.